ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಒನ್ ಆಫ್ ದಿ ಎಚ್ ಡಿ ರೇವಣ್ಣ ಬಂಧನಕ್ಕೆ ಮೊದಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಧ್ಯಂತರ ಜಾಮೀನನ್ನು ನಿರಾಕರಿಸಿತು. ರೇವಣ್ಣ ಅವರು ಸಲ್ಲಿಸಿದ ಅರ್ಜಿಯನ್ನು ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಗಜಾನನ್ ಭಟ್ ಅವರು ವಜಾ ಮಾಡಿದ್ರು. ಮತ್ತು ಇದರ ಮೂಲ ಅರ್ಜಿಯ ವಿಚಾರಣೆಯನ್ನು ಮೇ 6ಕ್ಕೆ ಮುಂದಕ್ಕೆ ಹಾಕಿದ್ರು. ನಾನಾಗಲೇ ಹೇಳಿದೆ, 2 ಗಂಟೆಗಳ ಕಾಲ ಸುದೀರ್ಘವಾದ ಪ್ರತಿವಾದಗಳು ಇದರಲ್ಲಿ ನಡೆದಿತ್ತು. ರೇವಣ್ಣ ಅವ್ರನ್ನ ವಿನಾಕಾರಣ ಇದರಲ್ಲಿ ಸಿಕ್ಕಿಸುವಂಥ ಪ್ರಯತ್ನ ಇದೆ ಅನ್ನೋದು ರೇವಣ್ಣ ಪರ ವಕೀಲರ ವಾದ. ನಿನ್ನೆ FIR ಮಾಡ್ತಾರೆ, ಇವತ್ತು ವಿಚಾರಣೆಗೆ ಬನ್ನಿ ಅಂತಾರೆ ಅಂತ. ಮಾಡಬಾರ್ದು ಅಂತಾನೂ ಇಲ್ಲ, ಹಾಗೆ ಕರೀಬಾರ್ದು ಅಂತಾನೂ ಇಲ್ಲ. ಎರಡೂ ಸಾಧ್ಯತೆ. ಓ ಎಸ್, ಸಂತೃಪ್ತಿ ಕಿಡ್ನಾಪ್ ಪ್ರಕರಣ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ. ದ್ಯಾಟ್ ಇಸ್ ನಾಟ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಕೋರ್ಟ್ ಮುಂದೆ ನೋ, ಕೋರ್ಟ್ ವಿಲ್ ನಾಟ್ ಗೆಟ್ ಇನ್ ಟು ಇಟ್. ಎಸ್, ಪೊಲಿಟಿಕಲಿ ಏನಿದು ಕಲರ್ಸು ಅಂತ ಅವ್ರಿಗೂ ಅದಕ್ಕೂ ಇಟ್ಸ್ ಎ ಸ್ಟ್ಯಾಂಡರ್ಡ್ ಆರ್ಗ್ಯುಮೆಂಟ್ ಮಾಡಿರ್ತಾರೆ. ಸಂತ್ರಸ್ತೆ ಅಪಹರಣ ಕೇಸಲ್ಲಿ ರೇವಣ್ಣ ವಿರುದ್ಧ ಗುರುತರ ಆರೋಪಗಳಿಲ್ಲ. ಟ್ರೂ, ಹೊಳೆನರಸೀಪುರದ ಕೇಸಲ್ಲಿ ಅದಲ್ಲ. ಬಟ್ ಒನ್ಸ್ ಕಿಡ್ನಾಪ್ ಕೇಸ್ ಆದಾಗ ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ಸ್ವಲ್ಪ ಅದು ಕ್ಲಿಷ್ಟವಾಗ್ತಾ ಹೋಯಿತು ಆ ಪ್ರಕರಣ. ಕಿಡ್ನಾಪ್ ಕೇಸಲ್ಲಿ ಕಿಡ್ನಾಪ್ ಅಂದ್ರೆ ಏನು ಅಂತ ಅವ್ರೇನೋ ವರ್ಣನೆ ಮಾಡ್ತಾ ಇದ್ದಂಗಿತ್ತು ರೇವಣ್ಣ ಅವರ ಪರ ವಕೀಲರು. ಅಂದರೆ ಅದಕ್ಕೆ ಹಣ ಕೇಳೋದು, ಬೆದರಿಸುವುದು, ಇದೆಲ್ಲ ಇರಬೇಕು, ಹಾಗೆ ಹೀಗೆ, ನಾಟ್ ನೆಸಸರಿ, ಇದ್ರಲ್ಲಿ ಅದೆಲ್ಲ ಆಗಿಲ್ಲ, ಹಾಗಾಗಿ ಕಿಡ್ನಾಪೇ ಅಲ್ಲ ಅಂತೆಲ್ಲ ಏನೋ ಹೇಳ್ತಿದ್ರು. ರೇವಣ್ಣ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ. ದಾಟ್ಸ್ ಒನ್ ಪಾಯಿಂಟ್. ಈಗ ಸದ್ಯಕ್ಕಿರುವ ಸಾಕ್ಷಿ ಏನು? ಇನ್ನೊಬ್ಬ ಆರೋಪಿ ಅವನಾಗಿದ್ದಾನೆ, ಅವನನ್ನು ಯಾರು ಬಂಧನ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾನೆ, ಅವನು ಏನೋ ಸತೀಶ್ ಬಾಬುನೋ ಏನೋ ವಾಟ್ ಎವರ್ ಇಟ್ ಈಸ್, ಅವನು ಕೊಟ್ಟಿರೋ ಹೇಳಿಕೆ ಅಷ್ಟೇ. ಓಕೆ, ಇದ್ರ ಮೇಲೆ ಬಿಲ್ಡಪ್ ಅನ್ನ ಮಾಡ್ಕೊಳ್ಳೇಬೇಕು SIT. ಮಾಡ್ಕೊಳ್ಳದೇ ಇದ್ರೆ ಮಕಾಡೆ ಮಲ್ಕೊಳ್ಳುತ್ತೆ ಕೇಸಾಗ. ಪ್ರಜ್ವಲ್ ಮೇಲಿನ ಆರೋಪಗಳನ್ನು ರೇವಣ್ಣಗೆ ಅನ್ವಯಿಸಲಾಗೋದು, ದಟ್ಸ್ ಅ ಫೇರ್ ಥಿಂಗ್, ಐ ಅಗ್ರಿ. ಅದನ್ನು ಇಲ್ಲಿಗೆ ತರಕ್ಕೆ ಬರಲ್ಲ ಅವ್ರಿಗೆ. ಬಟ್ ರೇವಣ್ಣಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಬಂಧನದಿಂದ ತಕ್ಷಣ ಬರ್ತಾರೆ ಅಂತೆಲ್ಲ ಹೇಳಿದ್ರು. ಸರ್ಕಾರಿ ಪರ ವಕೀಲರು ಸಂತ್ರಸ್ತೆಯ ಮಗ ನನ್ನ ತಾಯಿ ರೇವಣ್ಣ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಹೇಳಿದ್ದಾನೆ. ಓಕೆ, ಪ್ರಿನ್ಸಿಪಲ್ ದೂರುದಾರ ಹೇಳ್ತಿರೋದು ರೇವಣ್ಣ ಮಾಡಿಸಿದ್ದಾರೆ ಅಂದರೆ ರೇವಣ್ಣ ಅವ್ರು ಹೇಳಿ ಕರೆಸ್ಕೊಂಡಿದ್ದಾರೆ ಅನ್ನೋದನ್ನು. ನಾಳೆ ಅದು ಪ್ರೂವ್ ಆಗಬೇಕು. ರೇವಣ್ಣ ಯಾರೋ ಒಬ್ಬ ವ್ಯಕ್ತಿಗೆ ಹೇಳಿ ಕರೆಸಿದ್ದಾರೆ, ಅದಕ್ಕೆ ಇವ್ರನ್ನ A1 ಮಾಡಿರೋದಲ್ಲ ಸರ್, ಆತ ಹೇಳಿರೋದ್ರಿಂದ. ಪೊಲೀಸರ ಮುಂದೆ ಹೇಳಿಕೆ ನೀಡಬಾರ್ದು, ದೂರನ್ನು ಕೊಡಬಾರ್ದು ಅಂತ ಬೆದರಿಕೆ, ಇದಕ್ಕೆಲ್ಲ ಬೆದರಿಕೆ ಹಾಕ್ತಾ ಇದ್ದಾರೆ. ಈ ಥರ ಬಿಹಾರದಲ್ಲೂ ಹೆಚ್ಚಿಗೆ ವರದಿ ಆಗುತ್ತಿದೆ, ಅಪಹರಣ ಕೇಸ್ಗಳು ಇಲ್ಲೂ ವರದಿ ಆಗ್ತಾ ಇವೆ. ದಿಸ್ ಇಸ್ ಟಿಪಿಕಲ್. ಎಲ್ಲವನ್ನ ತಗೊಂಡೋಗಿ ಬಿಹಾರ ಅಲ್ಲಿ ಅಂತ ಕಂಪೇರ್ ಮಾಡ್ಕೊಂಬಿಡೋದಿದೆಯಲ್ಲ, ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಡ್ಯಾಶ್. ಓಕೆ, ಅವ್ರು ಪ್ರಭಾವಿ ರಾಜಕಾರಣಿ, ಆರ್ಥಿಕವಾಗಿ ಪ್ರಬಲರು, ನಿಜ. ಆರೋಪಿಗಳ ಸಾಕ್ಷಿ ಮೇಲೆ ಎಲ್ಲ ದೂರದಾರರ ಮೇಲೆ ಪ್ರಭಾವ ಬೀರ್ಬೋದು, ಫೇರ್. ಇಟ್ಸ್ ಸ್ಟ್ಯಾಂಡರ್ಡ್ ಅಗೇನ್ ಆರ್ಗ್ಯುಮೆಂಟಲ್ಲಿ ಎಲ್ಲ. ಈ ಎಲ್ಲವನ್ನ ಕೇಳಿದ ಮೇಲೆ ಬಹುಶಃ ನ್ಯಾಯಮೂರ್ತಿಗಳು ಒಂದು 2-3 ತೀರ್ಮಾನಕ್ಕೆ ತಮ್ಮ ಒಳಗಡೆನೆ ಬಂದಿರ್ತಾರೆ. ಒಂದು, ದಿ ಮೆಟೀರಿಯಲ್ಸ್ ಪ್ಲೇಸ್ಡ್ ಬಿಫೋರ್ ಹಿಮ್, A. B, ಆರ್ಗ್ಯುಮೆಂಟ್ಸ್ ಏನು ಮಾಡಿದ್ದಾರೆ ತಮ್ಮ ಮುಂದೆ, C, ಪ್ರಕರಣದ ತೀವ್ರತೆ ಮತ್ತು ತನಿಖೆಯ ಹಿತದೃಷ್ಟಿಯಿಂದ ಪ್ರಾಬಬಲಿ ಹಿ ವುಡ್ ಹ್ಯಾವ್ ಅರೈವ್ಡ್ ಎಟ್ ಎ ಡಿಸಿಷನ್. ದಟ್ ಡಿಸಿಷನ್ ಏನಪ್ಪ ಅಂತಂದರೆ ನಾನು ಕೊಡಕ್ಕೆ ಬರಲ್ಲ ಜಾಮೀನನ್ನು ಅಂತ ತಿರಸ್ಕಾರ ಆಗಿದೆ. ಅಲ್ಲಿಗೆ ಮುಗಿದೋಯ್ತಾ ಅವ್ರ ಕತೆ? ನೋ, ಮುಗಿಯಲ್ಲ. ಅರೆಸ್ಟ್ ಆದಮೇಲೆ ರೆಗ್ಯುಲರ್ ಬೈಲ್ ಅಪ್ಲಿಕೇಶನ್ಸ್ ಮೂವ್ ಮಾಡ್ಬೋದು. ನೀವು ರೆಗ್ಯುಲರ್ ಬೈಲ್ ಅಪ್ಲಿಕೇಶನ್ ಬಂದಾಗ ಅವ್ರು ಕೊಡ್ಬೋದು, ಕೊಡದೇ ಇರ್ಬೋದು, ನಾಳೆ ಹೈಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು ಎಲ್ಲ ಆಗ್ಬೋದು. ಪ್ರತಿ FIRಗೂ ಸಪ್ರೇಟಾಗೆ ಮೂವ್ ಮಾಡಬೇಕು, ಮೂವ್ ಮಾಡ್ಬೋದು, ಅವರು ಹೇಳಕ್ಕೆ ಬರಲ್ಲ. ರೇವಣ್ಣ ಸ್ಟಿಲ್ ಹ್ಯಾವ್ ಎ ವಿಂಡೋ. ಆ ವಿಂಡೋ ಯಾವುದು ಅಂತಂದ್ರೆ ರೆಗ್ಯುಲರ್ ಬೈಲ್ ಅಪ್ಲಿಕೇಶನ್ಗೆ ಹೋಗಬೇಕು. ಬಟ್ ಈ ಕಿಡ್ನಾಪ್ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿಕೆನೇ ಬಹಳ ಮುಖ್ಯ ಆಗುತ್ತೆ ಅಲ್ವಾ ಸರ್? ಈಗ ಪ್ರಕರಣ ಆಕೆ ಸಿಕ್ಕಿರೋದ್ರಿಂದ, ಯಾಕಂದರೆ ಈ ಸರ್ಕಾರಿ ಪರ ವಕೀಲರು ಯಾವುದೋ ಒಂದು ಹಂತದಲ್ಲಿ ಆಕೆ ಬದುಕಿದ್ದಾರೆ ಎಂದು ನಾವು ಭಾವಿಸಿದ್ದೇವೆ ಅಂತ ಒಂದು ಸಣ್ಣಕ್ಕೆ ಗುಂಡಿನಲ್ಲಿ ಹೊಡೆದಿದ್ರು. ಅಂದರೆ ಟ್ರೈಂಗ್ ಟು ಇಂಡಿಕೇಟ್ ಶಿ ಮೇ ನಾಟ್ ಬಿ ಇವನ್ ಅಲೈವ್ ಅನ್ನೋ ಥರ ಒಂದು ಇಟ್ಟಿದ್ರು. ಬಟ್ ಹವೆವರ್ ಈಗ ಅದೆಲ್ಲ ಮುಗೀತು ಕತೆ. ಈಗ ಆಕೆ ಸಿಕ್ಕಾಗಿದೆ. ನಾವು ಆಕೆಯ ಸ್ಟೇಟ್ಮೆಂಟ್ ವೆರಿ ಕ್ರಿಟಿಕಲ್. ಈಗ ಹೌದು ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು, ಹೌದು ನನ್ನನ್ನು ಇವ್ರು ಕರ್ಕೊಂಡು ಹೋದರು, ಹೌದು ನನ್ನನ್ನು ಇವ್ರು ಕರ್ಕೊಂಡು ಹೋದ್ಮೇಲೆ ಇಂತಿಂಥವ್ರು ನನ್ನ ಜೊತೆ ಮಾತಾಡಿದ್ರು, ಹೌದು ನನ್ನನ್ನು ಇಂತಿಂಥ ಜಾಗದಲ್ಲಿ ಕರ್ಕೊಂಡೋಗಿ ಇಟ್ಟಿದ್ರು, ಹೌದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೌದು ನನಗೆ ಹೆದರಿಸಿದ್ದಾರೆ. ಈ ಸ್ಟೇಟ್ಮೆಂಟ್ಗಳು ಏನು ಬರುತ್ತೆ ಮೇಲೆ ಇದು ಯಾವುದೂ ಇಲ್ಲ. ನನ್ನನ್ನು ಕರೆದಿದ್ದು ನಿಜ, ನಾನು ಹೋಗಿದ್ದೆ, ನಾನೇ ಹೋಗಿದ್ದೆ, ನನಗೆ ಅವ್ರ ಕುಟುಂಬದವ್ರು ಚೆನ್ನಾಗಿ ಗೊತ್ತು ಅನ್ನೋ ಥರ ಆಗುತ್ತೆ. ದೆನ್ ದ ಕೇಸಸ್ ಆರ್ ಡಿಫ್ರೆಂಟ್. ಐ ಡೋಂಟ್ ನೋ ಆಕೆ ಸಂತ್ರಸ್ತೆ ಅಂತ ಯಾರಿದ್ದಾರೆ ಈಗ ಪಾಪ ಅವರು ಯಾವ ನಿಲುವು ಮತ್ತು ಹೇಳಿಕೆಯನ್ನು ತಗೊಳ್ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ.
ಎಸ್. ಓಕೆ, ಯಾವಾಗ ಈ ರೀತಿ ಆರೋಪಗಳು ಕೇಳಿಬಂತು, SIT ಅವರು ನಿನ್ನೆಯಿಂದ ಸುಮಾರು ರೇವಣ್ಣ ಅವ್ರಿಗೆ ಸೇರಿ 40 ಜಾಗದ ಕಡೆ ಶೋಧ ಮಾಡ್ತಾರೆ. ಆದರೆ ಇವತ್ತು ಫಲ ಸಿಗುತ್ತೆ. ರೇವಣ್ಣ ಅವರ ಆಪ್ತ ಸಹಾಯಕ ರಾಜಗೋಪಾಲನ್ ಅವ್ರಿಗೆ ಸೇರಿದ ಹುಣಸೂರಿನ ಕಾಳೇನಹಳ್ಳಿ ತೋಟದ ಮನೆಯಿಂದ ಆ ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದರು. ಕಿಡ್ನ್ಯಾಪ್ ಆಗಿದ್ದ ಸಂತ್ರಸ್ತೆಯ ಬಂಧನದೊಂದಿಗೆ ರೇವಣ್ಣ ಕುಟುಂಬ ಇನ್ನಷ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಧ್ಯೆ ಇವತ್ತು ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ SIT ಸ್ಥಳ ಮಹಾಜರು ಮಾಡಿದೆ. ಜೊತೆಗೆ ಹಾಸನದ MP ಗೆಸ್ಟ್ ಹೌಸ್ನಲ್ಲಿ ಇನ್ನೂ ಕೂಡ ನಡೀತಾ ಇದೆ, ಮುಂದುವರೆದಿದೆ. ಸಂತ್ರಸ್ತೆಯರನ್ನೇ ಕರ್ಕೊಂಡು ಬಂದು ಭವಾನಿ ರೇವಣ್ಣ ಸಮ್ಮುಖದಲ್ಲಿ ಪಂಚನಾಮೆಯನ್ನ ಮಾಡಿದ್ದಾರೆ. ಸಂತ್ರಸ್ತೆ ಅಂದರೆ ಹೊಳೆನರಸೀಪುರ ಕೇಸ್ ಎರಡು. ಆಲ್ ರೈಟ್, ನನಗಂಗೆ ಅನ್ಸಲ್ಲ. SITನವರು ಕೇಳ್ಬಂದಿತ್ತು, ಶೋಧ ಮಾಡ್ತಾ ಇದ್ರು, ಟ್ರ್ಯಾಕ್ ಇತ್ತು ಅನ್ಸತ್ತೆ ಅವ್ರಿಗದು. ಯಾಕಂದರೆ ಅದು ಶಿರಾಕ್ ಬರ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿಗೆ ಹೋಗ್ತಿದ್ದಾರೆ ಅಂತ. ಸಂವೀರ್ ದೇ ಹ್ಯಾಡ್ ಎ ಟ್ರ್ಯಾಕ್. ಹಾಗಾಗಿ ಅವ್ರಿಗೆ ಲೊಕೇಶನ್ ಅದು ಗೊತ್ತಿತ್ತು ಅಂತ ಕಾಣುತ್ತೆ. ಗೊತ್ತಿತ್ತು ಅಂತಲ್ಲ, ಟ್ರ್ಯಾಕ್ ಇತ್ತು, ಗೊತ್ತಿತ್ತು ಅಂತಲ್ಲ ಹೇಳೋದು ನಾನು. ಆಲ್ ರೈಟ್, ಈಗ ಅಲ್ಲಿ ನಡೀತಾ ಇರುವಂಥ ಎಲ್ಲ ಘಟನಾಗಳ ಬಗ್ಗೆ ಒಂದು ಕ್ವಿಕ್ ಆಗಿ ಹೋಗ್ಬಿಡೋಣ. ಹಾಸನದಿಂದ ನಮ್ಮ ಸಹೋದ್ಯೋಗಿ ಶಶಿಧರ್ ಈಗ ನೇರ ಸಂಪರ್ಕದಲ್ಲಿ ಇದ್ದಾರೆ. ನೀವು ಹಾಸನದಲ್ಲಿ ಟೌನ್ನಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ. ಆ ಹೊಳೆನರಸೀಪುರದ ರೇವಣ್ಣ ಅವರ MP ಪ್ರಜ್ವಲ್ ಅವರ ಕಚೇರಿನೋ ಏನೋ MP ಆಫೀಸೋ ಕಮ್ ರೆಸಿಡೆನ್ಸೋ ವಾಟ್ ಎವರ್ ಇಟ್ ಈಸ್, ಐ ಹ್ಯಾವ್ ನೋ ಐಡಿಯಾ. ಅದು ಏನದು ಆ್ಯಕ್ಚುಲಿ? ಅದು MP ಯ ಮನೆಯೋ ಕಚೇರಿಯೋ? ರಂಗನಾಥ್ ಸರ್, ಇದು ಸಂಸದರ ನಿವಾಸ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಆಯ್ಕೆಯಾದಾಗಲಿಂದಲೂ ಸಹ ಇದೇ ಕಚೇರಿಯಲ್ಲಿ ತಮ್ಮ ರಾಜಕೀಯ ಚಟುವಟಿಕೆಗಳಿರ್ಬೋದು, ಪಕ್ಷದ ಚಟುವಟಿಕೆಗಳಿರ್ಬೋದು, ಹಾಗೆ ಅವರ ನೋಡಲಿಕ್ಕೆ ಬರ್ತಕ್ಕಂಥ ಅವರ ಪಕ್ಷದ ಕಾರ್ಯಕರ್ತರಿರ್ಬೋದು, ಎಲ್ಲವನ್ನೂ ಸಹ ಇದೇ ಕಚೇರಿಯಲ್ಲಿ ಅವರು ನಿರ್ವಹಿಸ್ತಿದ್ರು. ಇದೇ ಕಚೇರಿಯಲ್ಲಿ ಈಗ ಅತ್ಯಾಚಾರ ನಡೆದಿದೆ ಅಂತ ಹೇಳಿ ಈಗ ಸಂತ್ರಸ್ತೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ನನಗೆ ಜೀವ ಬೆದರಿಕೆಯನ್ನು ಹಾಕಿದ್ರು, ಅಲ್ಲದೆ ನನ್ನ ಪತಿಗೂ ಸಹ ಜೀವ ಬೆದರಿಕೆಯನ್ನು ಹಾಕಿ ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ. ಅಲ್ಲದೆ ಇಲ್ಲಿ ಚಿತ್ರಿಸತಕ್ಕಂತಹ ಅಶ್ಲೀಲ ದೃಶ್ಯ ಏನಿದೆ ಅದು ಸಹ ಇದೇ ಸಂಸದರ ನಿವಾಸದಲ್ಲಿ ಏನು ಚಿತ್ರೀಕರಿಸಲಾಗಿದೆ ಅಂತ ಹೇಳಿ ಸಂತ್ರಸ್ತ ಮಹಿಳೆ ಹೇಳಿದ್ರಿಂದ SIT ಅಧಿಕಾರಿಗಳು ಆಲ್ ರೈಟ್ ರೈಟ್. ಕೇಂದ್ರ ಸರ್ಕಾರ, ನನಗೆ ಭಾಳ ಟೈಮ್ ಇಲ್ಲ, ಚುಟ್ಕಾಗಿ ಹೇಳಬೇಕು. ಕೇಂದ್ರ ಸರ್ಕಾರ ಈ MP ಗಳಿಗೆ ಕಚೇರಿಯನ್ನು ಕೊಡುವುದು ಕ್ಷೇತ್ರದ ಕೆಲಸವನ್ನು ಮಾಡಲಿಕ್ಕೆ ಅಂತ. ಅದನ್ನು ನಿವಾಸ ಮಾಡ್ಕೋಬೋದು ಅಂತ ಎಲ್ಲೂ ಇಲ್ವಲ್ಲ? ಹೌದು ರಂಗನಾಥ್ ಸರ್, ಏನು ಈ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂತಹ ಕಚೇರಿಯನ್ನೇ ಸಂಸದ ಪ್ರಜ್ವಲ್ ರೇವಣ್ಣ ಅವರು ನಿವಾಸವನ್ನಾಗಿ ಮಾಡ್ಕೊಂಡಿದ್ರು. ಅವರು ಇಲ್ಲಿ ಬಂದು ಕೆಲ ದಿನಗಳು ಸಹ ತಂಗ್ತಾ ಇದ್ರು. ಅಲ್ಲದೆ ಪ್ರತಿನಿತ್ಯವೂ ಸಹ ಇಲ್ಲಿ ಬಂದು ಅವರ ಅಹವಾಲುಗಳನ್ನು ಸಹ ಸ್ವೀಕರಿಸ್ತಾರೆ. ಇದಲ್ಲದೆ ಇನ್ನೊಂದು ಕಚೇರಿಯು ಸಹ ಜಿಲ್ಲಾಧಿಕಾರಿಗಳ ಏನು ಕಚೇರಿಯಲ್ಲಿದೆ, ಅಲ್ಲಿ ಸಹ ಅದರ ಪಕ್ಕದಲ್ಲಿ ಇನ್ನೊಂದು ಅವರ ಕಚೇರಿ ಇದೆ. ಆದರೆ ಎಂದಿಗೂ ಸಹ ಅವರು ಆ ಕಚೇರಿಯಲ್ಲಿ ಹೋಗಿರಲಿಲ್ಲ. ಆದರೆ ಇದೇ ಸಂಸದರ ನಿವಾಸದಲ್ಲಿ ಅವರ ರಾಜಕೀಯ ಚಟುವಟಿಕೆಗಳಿರ್ಬೋದು, ಬಂದಂಥವರ ಅಹವಾಲುಗಳನ್ನು ಸ್ವೀಕರಿಸಿದ ಎಲ್ಲ ಚಟುವಟಿಕೆಗಳು ಸಹ ಇದೇ ಸಂಸದರ ನಿವಾಸದಲ್ಲಿ ನಡೆಯುತ್ತಿತ್ತು ರಂಗನಾಥ್ ಸರ್. ಆಲ್ ರೈಟ್, ಈಗ ಮುಗೀತಾ ಅಲ್ಲಿ? ಇಲ್ಲ ಸರ್, ಈಗ ಕಳೆದ 1.5 ಗಂಟೆಯಿಂದ SIT ಅಧಿಕಾರಿಗಳು ಇಬ್ರು ಏನು ಸಂತ್ರಸ್ತಿದ್ರೆ ಅವ್ರನ್ನ ಕರೆದುಕೊಂಡು ಸ್ಥಳ ಮಹಾಜರನ್ನ ಮಾಡ್ತಾ ಇದ್ರೆ. ಇನ್ನು 3-4 ಗಂಟೆಗಳ ಕಾಲ ಇದು ಮುಗಿಯಲಿದೆ. ಅತ್ಯಾಚಾರ ದೂರ ದಾಖಲಾಗಿದೆ ಸರ್. ಇವಾಗ ಹೊಳೆನರಸೀಪುರ ಕೇಸಲ್ಲಿ ಒಬ್ಬರೇ ಅಲ್ವಾ? ಒಂದು ಹೊಳೆನರಸೀಪುರ ಪ್ರಕರಣದಲ್ಲಿ ತಂದೆ HD ರೇವಣ್ಣ ಮೊದಲ ಆರೋಪಿ ಇದ್ರೆ, ಸಂಸದ ಪ್ರಜ್ವಲ್ ರೇವಣ್ಣ ಎರಡನೇ ಆರೋಪಿ ಇರ್ತಾರೆ. ಮತ್ತೊಂದು ಅತ್ಯಾಚಾರ ಪ್ರಕರಣದಲ್ಲಿ. ಆಲ್ ರೈಟ್, ಥ್ಯಾಂಕ್ ಯು.